ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನವಂಬರ್ ಮಂತು ಈ 12 ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ, ಸೂರ್ಯ, ಶನಿ, ಬುಧ, ರಾಹು, ಕೇತು ಕೆಡಿಸ್ತಾವ ಕೊಡ್ತಾವ, ಹೆಂಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಲಿ. ಗುರು ಇನ್ನೂ ತಾಂಡವಾಡ್ತಿದ್ದಾನೆ. ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯ ಮತ್ತು ಬುಧಗ್ರಹ ಇಬ್ಬರು, ಸೂರ್ಯನೂ ಕುಜನು ಶುಕ್ರ ಒಟ್ಟಿಗೆ ಸೇರ್ತಾರೆ. ಈ ನವಂಬರ್ ಮಂತಲ್ಲಿ ಏನಾದ್ರು ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ, ನೀರತ್ತ ಜೋಪಾನಾಗಿರಿ, ಫ್ಲೈಟಲ್ಲಿ ಹುಷಾರಾಗಿರಿ, ಟ್ರೈನಲ್ಲಿ ಹುಷಾರಾಗಿರಿ. ದೊಡ್ಡ ಜಗಳ ಆಗುತ್ತೆ, ಇಡೀ ಪ್ರಾಪರ್ಟಿಗೆ ಅಣ್ಣ ತಮ್ಮದಿರ ಜಗಳ ಆಗುತ್ತೆ. ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟಾ ಹೊರಬಿಡ್ತವೆ. ತುಂಬ ತೊಂದರೆ. ಈ ಒಂದು ನವಂಬರ್ ಮಂತು ವೆರಿ ಡೇಂಜರ್ ತಿಂಗಳು. ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಹೆದರ್ತೀನಿ. ಏನು ಭಾಳ ಹೆದರ್ತಾ ಇದ್ದೀನಿ ಅಂದರೆ, 9ನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು, ಅದೇ ಥರ 11ನೇ ತಿಂಗಳು ಏನಾದ್ರು ಕೆಟ್ಟದ್ದು ಮಾಡುತ್ತೆ, ತುಂಬ ಕೆಟ್ಟದ್ದು ಮಾಡುತ್ತೆ. ಅದರಲ್ಲೂ ಕೂಡ ಧನುಸು ರಾಶಿ ದಿವಸನೇ ಕೆಟ್ಟದಾಗುತ್ತೆ. ಧನುಸು ರಾಶಿ ದಿವಸ ಹುಷಾರಾಗಿರಿ. ತುಂಬ ಕೆಟ್ಟ ಟೈಮ್ ನಡೆದಿದೆ ಧನುಸು ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡಬೇಡಿ. ಆಪತ್ತಿದೆ, ಕೆಟ್ಟದಿದೆ, ತೊಂದರೆ ಇದೆ, ಗಂಡಾಂತರಗಳಿದ್ದಾವೆ. ತುಂಬ ಕೇರ್ಫುಲ್ಲಾಗಿರಿ. ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ. ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ. ಕೆಟ್ಟ ಹ್ಯಾಬಿಟಿಗೆ ಆ್ಯಡ್ ಮಾಡ್ಕೋಬೇಡಿ. 11ನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 11ನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 11 ಭಾಳ ಕೆಟ್ಟದಿದೆ, ಭಾಳ ರಾಜಯೋಗನೂ ಇದೆ, ಕೆಟ್ಟದಿದೆ. ಯಾವೆಲ್ಲ ರಾಶಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜಯೋಗ. ಈ ರಾಜಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ. 11ನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ, ದುಃಖ ಆಗುತ್ತೆ ಪ್ರಪಂಚದಲ್ಲಿ. ಅದರಲ್ಲೂ ಕೂಡ 11ನೇ ತಿಂಗಳಲ್ಲಿ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನೇ ಪ್ರೆಡಿಕ್ಷನ್ ಮಾಡೋದು. ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ, ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ. 11ನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಇರೋದು. ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು. ತುಂಬ ಕೇರ್ಫುಲ್ಲಾಗಿರಿ. 11ನೇ ತಿಂಗಳಲ್ಲಂತೂ ಎಲ್ಲೂ ಟೆಂಪಲ್ಗೆ ಮತ್ತೊಂದಕ್ಕೆ ಹೋಗ್ಬೇಡಿ. ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ. ಮಕರ ರಾಶಿಗೆ ಈ ಒಂದು ತಿಂಗಳಲ್ಲಿ, ನವಂಬರ್ ತಿಂಗಳಲ್ಲಿ ಮಕರ ರಾಶಿಯಲ್ಲಿ ಯಾರು ಹುಡ್ತಾರೋ, ಕಟಕ ರಾಶಿಯಲ್ಲಿ ಯಾರು ಹುಡ್ತಾರೋ, ಕಟಕ ಲಗ್ನ, ಮಕರ ಲಗ್ನ, ಕನ್ಯಾ ಲಗ್ನದಲ್ಲಿ ಯಾರು ಹುಡ್ತಾರೋ ಅವರೆಲ್ಲ ಕೋಟ್ಯಾಧೀಶ್ವರ ಆಗ್ತೀರ. ತಾಂಡವಾಡ್ತಾರೆ. 9 ಗ್ರಹಗಳು ಕೂಡ ನಿಮಗೆ ಭಾಳ ರಾಜಯೋಗ ಕೊಡ್ತಿದ್ರೆ. ಈ 3 ಲಗ್ನದಲ್ಲಿ ಹುಟ್ಟೋಕ್ಕೆ ನೀವು ಪುಣ್ಯವನ್ನು ಮಾಡಿದ್ರೆ. ಆದರೆ ರಾಹು ಶಾಂತಿ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಹುಟ್ಟಿದರೆ. ಮಕರ ರಾಶಿಯರಿಗೆ ಏನೋ ಯೋಗ ಭಾಳ ತಾಂಡವಾಡ್ತೀರ. 10ನೇ ಮನೆಯಲ್ಲಿ ಬುಧಗ್ರಹ, 11ನೇ ಮನೆಯಲ್ಲಿ ಸೂರ್ಯ, ಶುಕ್ರ, ಕುಜಗ್ರಹ ಹೆವಿ ಸ್ಟ್ರಾಂಗ್ ಇದೆ. ಸೂರ್ಯ, ಬುಧ, ಶುಕ್ರಗ್ರಹ, ಗುರು ದೃಷ್ಟಿ ಇದೆ. ಮಕರ ರಾಶಿಯವರಿಗೆ ಖಂಡಿತ ಎಲ್ಲ ಕೂಡ ಕೋರ್ಟು ಕೇಸ್ ಎಲ್ಲ ಬೇಲಾಗೋ ಸಂದರ್ಭ ಕಂಡುಬರುತ್ತೆ. ನೀವು ಯಾವ ಪೂಜೆ ಮಾಡಬೇಕು ಅಂದರೆ ಮಕರ ರಾಶಿನ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಜಾತಕವನ್ನು ತೋರಿಸಿ. ಮಕರ ರಾಶಿಗೆ ಗುರು ಉಚ್ಚ ಸ್ಥಾನದಲ್ಲಿದ್ದಾರೆ ನೋಡಿ. ಮಕರ ರಾಶಿ ಸುದೀಪ್ ಅವ್ರ ಮಕರ ರಾಶಿ ಬಿಗ್ ಬಾಸ್ ನೋಡಿ ಚೆನ್ನಾಗಿ ಬರ್ತಾಯಿದೆ. ಬಿಗ್ ಬಾಸ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಬಿಗ್ ಬಾಸ್ ನೀವು ನೋಡೋರಿಗೆಲ್ಲ ಗೊತ್ತಿರುತ್ತೆ. ಏನೋ ಚೆನ್ನಾಗಿಲ್ಲ ಅಂತ ಚೆನ್ನಾಗಿ ಆಗ್ತಾಯಿದೆ ಖಂಡಿತ ಎಲ್ಲ ಕೂಡ. ಯಾಕಂದರೆ ಸುದೀಪ್ ಅವರು ಅಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಆ ಕಾರ್ಯಕ್ರಮನ. ಈ ಸರಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇಷ್ಟು ವರ್ಷ ಇದ್ದಿದ್ದು ಒಂದು ಲೆಕ್ಕ, ಈ ಲೆಕ್ಕನೇ ಬೇರೆ ಅಂತ ಹೇಳಿದರೆ, ಅದೇ ಥರ ಬೇರೆ ಲೆಕ್ಕನೂ ಆಗಿತ್ತು 100%. ಎಲ್ಲರೂ ಆಚೆ ಬಂದು ಮತ್ತು ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಅದೇ ಒಂದು ಲೆಕ್ಕ. ತುಂಬ ಚೆನ್ನಾಗಿ ಮಕರ ರಾಶಿಯವ್ರಿಗೆ ಯೋಗ ತುಂಬ ಚೆನ್ನಾಗಿದೆ. ಮಕರ ರಾಶಿಯವ್ರಿಗೆ ಮದುವೆ ಆಗುತ್ತೆ, ಬರ್ದಿರು ಕೇಳಿ. ಇಲ್ಲ ಹೊಸ ಬಟ್ಟೆ ಹಾಕ್ತೀರಾ, ಮದುವೆ ಆಗುತ್ತೆ ಈ ನವಂಬರ್ ಮಂತಲ್ಲಿ. ಮತ್ತು ಹೊಸ ಜಾಬ್ ಸಿಗುತ್ತೆ, ಹೊಸ ಜಾಬ್ ಕೂಡ ಸಿಗುತ್ತೆ. ಮತ್ತು ಪ್ರಾಪರ್ಟಿ ತಗೋತೀರಾ. ಮತ್ತು ಕಾನೂನು ರೀತಿಯಲ್ಲಿ ಏನಾದ್ರು ತೊಂದರೆ ಇದ್ದರೆ ಕ್ಲಿಯರ್ ಮಾಡ್ಕೊಳ್ತಾರೆ. ಕಾನೂನು ರೀತಿಯಲ್ಲಿ ಅಂದರೆ ಪೇಪರ್, ನಿಮ್ಮ ಆಫೀಸಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ಜಗಳ ಇರೋ ಅದನ್ನು ಕೂಡ ಕಾನೂನು ಅಂತ ಹೇಳುತ್ತೆ, ಅದನ್ನು ಬಗೆಹರಿಸ್ಕೊಳ್ತೀರಾ. ಮತ್ತು ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಮಕ್ಕಳಿಗೆಲ್ಲ ಜಾಬ್ ಸಿಗುತ್ತೆ, ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಶುಕ್ರ ಪಂಚಮಾಧಿಪತಿ, ದಶಮಾಧಿಪತಿ, 11th ಲಾರ್ಡ್ ಇರೋದ್ರಿಂದ ನಿಮಗೆ ನಿಮ್ಮ ಮನೇಲಿ ನಿರಂತರವಾದ ಯೋಗವನ್ನು ಕೊಡ್ತಾನೆ. ಮಕರ ರಾಶಿಯವ್ರ ಮನೆಯಲ್ಲಿ ಡೈಮಂಡು ಮತ್ತು ಪಚ್ಚೆ ಏನಾರು ಇದ್ದರೆ ಅವ್ರ ಮನೇಲಿ ಇನ್ನೂ ರಾಜಯೋಗನ ಕೊಡ್ತಾನೆ. ಅದರಲ್ಲಿ ನೀಲ ಇದ್ದರೆ ಇನ್ನೂ ರಾಜಯೋಗ ಕೊಡ್ತಾನೆ. ಈ 3 ಸ್ಟೋನನ್ನು ದಯವಿಟ್ಟು ಯಾರ ಮನೇಲಿದೆ ನೋಡಿ. ಇಲ್ಲ ಈ 3 ಸ್ಟೋನ್ ನಮ್ಮಲ್ಲಿ ಸಿಗುತ್ತೆ. ನೀವು ಕೈಗಾರ ಹಾಕಿಳಿ, ಪರ್ಸಿಗಾರ ಹಾಕಿಳಿ. ಅದರಲ್ಲಿ ಉಪರತ್ನಗಳನ್ನ ನೀವು ಬಳಸ್ಬೋದು. ಪಚ್ಚೆನ ಮತ್ತು ಡೈಮಂಡನ್ನು, ನೀಲವನ್ನು ಬಳಸಿ ತುಂಬ ಒಳ್ಳೆಯದು. ಮಕರ ರಾಶಿಯವರು ಕಾಶ್ಮೀರ್ ನೀಲ ತುಂಬ ಪವರ್ಫುಲ್ ಆಗುತ್ತೆ. ನೀಲವನ್ನು ಯೂಸ್ ಮಾಡಿ. ಕಾಶ್ಮೀರ್ ನೀಲ ಎಲ್ಲರೂ ಸಿಕ್ಕಿರೋ ತಗೊಳ್ಳಿ, ತುಂಬ ಲಕ್ ಬರುತ್ತೆ. ಮಕರ ರಾಶಿಯವ್ರಿಗೆ ಇಷ್ಟು ದಿವಸ ಏನು ಕಷ್ಟಪಟ್ಟಿದ್ರಿ, ಇಷ್ಟು ದಿವಸ ನಾನೇ ಟೈಮ್ ಚಾನಲ್ಲ ಅಂತಿದ್ದೆ. ಆದರೆ ಈಗ ಒಳ್ಳೆ ಟೈಮ್ ಬಂದಿದೆ. ಇಂಥ ಒಂದು ಒಳ್ಳೆ ಟೈಮನ್ನು ನೀವು ಪ್ರಾರ್ಥನೆ ಮಾಡಿ. ಡೈಲಿ ಬೆಳಿಗ್ಗೆ
ಗುರುಗ್ರಹನ ನೋಡಿ 10ನೇ ಮೇಲೆ ಬುಧ ಇದ್ದಾನೆ. ಬುಧನಿಗೆ ನಮಸ್ಕಾರ ಮಾಡಿ. ನೀವು ಅಪ್ಪಿ ತಪ್ಪಿ ನಿಮಗೆ ಎಳ್ಳು, ಕಪ್ಪೆಳ್ಳು, ಕಡಲೆಕಾಳು, ಹೆಸ್ರು ಕಾಳು ಈ ಮೂರನ್ನು ನೀವು ಪರ್ಸಲ್ಲಿ ಒಂದು ಕವರಲ್ಲಿ ಇಟ್ಕೊಳ್ಳಿ. ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಲೈಫಲ್ಲಿ ವಿಪರೀತ ರಾಜಯೋಗ ಬರುತ್ತೆ. ವಿಪರೀತ ರಾಜಯೋಗ ಬರುತ್ತೆ. ನೀವು ಒಂದು ವಿಶೇಷವಾಗಿ ಭಾಳ ವಿಶೇಷ ಉತ್ತರಾಭಾದ ನಕ್ಷತ್ರ, ಪುನರ್ವಸು ನಕ್ಷತ್ರ, ಭಾಳ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ, ಈ 3 ನಕ್ಷತ್ರವನ್ನು ಬರೆದಿಟ್ಕೊಳ್ಳಿ ಪೇಪರಲ್ಲಿ. ತುಂಬ ಪಾಸಿಟಿವ್ನ ಅನುಭವಿಸ್ತಾರೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ, ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ಪೇಪರ್ ಬರೆದಿಟ್ಕೊಳ್ಳಿ. ಪ್ರತಿ ದಿವಸ ಇದನ್ನು ಬರೀನೇಬೇಕು. ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ. ಪುನರ್ವಸು ನಕ್ಷತ್ರ, ಅದಾದಮೇಲೆ ಉತ್ತರಾಭಾದ ನಕ್ಷತ್ರ, ಆಮೇಲೆ ಆಶ್ಲೇಷ ಜ್ಯೇಷ್ಠ ಆಶ್ಲೇಷ ಜ್ಯೇಷ್ಠ ನಕ್ಷತ್ರನ ಬರೆದಿಟ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ಬರೆದಿಟ್ಕೊಳ್ಳಿ, ಪುನರ್ವಸು ನಕ್ಷತ್ರ ಬರ್ಕೊಳ್ಳಿ, ಉತ್ತರಾಭಾದ ನಕ್ಷತ್ರನ ಬರೆದಿಟ್ಕೊಳ್ಳಿ. ಈ 3 ನಕ್ಷತ್ರನ ಬರೆದಿಟ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮಗೆ ಸಿಕ್ಕಾಪಟ್ಟೆ ಟೈಮ್ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಅಷ್ಟೈಶ್ವರ್ಯನ ಕೊಡ್ತಾನೆ. ಮಕರ ರಾಶಿಗೆ ಒಳ್ಳೆಯದಾಗಲಿ.